ಒಂದರ ಪೋಸ್ಟ್ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಕೆಲ ದುಷ್ಕರ್ಮಿಗಳು ಕೆಲವು ಮನೆ, ವಾಹನಗಳ ಮೇಲೆ ಕಲ್ಲು ತೂರಿ ಬೆಂಕಿ ಹಚ್ಚುವ ದುಷ್ಕೃತ್ಯಗಳಲ್ಲಿ ತೊಡಗಿಕೊಂಡ ಪರಿಣಾಮ ಪೊಲೀಸರು ಕಿಡಿಗೇಡಿಗಳ ಗುಂಪನ್ನು ಚದುರಿಸಲು ಅಶ್ರುವಾಯು, ಲಾಠಿ ಪ್ರಹಾರ, ಗೋಲಿಬಾರ್ ನಡೆಸಿದರು. ಈ ಘಟನೆಯಲ್ಲಿ 2 ಮೃತಪಟ್ಟಿದ್ದು, ಪೊಲೀಸರು ಸೇರಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಇದೀಗ ನಿಯಂತ್ರಣದಲ್ಲಿದ್ದು, ಆಯಕಟ್ಟಿನ ಸ್ಥಳಗಳಲ್ಲಿ ವ್ಯಾಪಕ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 110ಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಲಾಗಿದ್ದು, ಶಾಂತಿ ಕಾಪಾಡಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಘಟನೆಯನ್ನು ಖಂಡಿಸಿದ್ದು, ಕಿಡಿಗೇಡಿಗಳು ಶಾಸಕ ಅಖಂಡ ಶ್ರೀನಿವಾಸಮೂರ್ತಿ ಅವರ ಮನೆ ಹಾಗೂ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸಿರುವುದು ಖಂಡನೀಯ. ದುಷ್ಕರ್ಮಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದ್ದು, ದಾಂಧಲೆ ಹತ್ತಿಕ್ಕಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಗಲಭೆ ಸಂದರ್ಭದಲ್ಲಿ ಪತ್ರಕರ್ತರು, ಪೊಲೀಸರು, ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುವುದು ಅಕ್ಷಮ್ಯ ಅಪರಾಧ. ಇಂತಹ ಪುಂಡಾಟಗಳನ್ನು ಸರ್ಕಾರ ಸಹಿಸುವುದಿಲ್ಲ. ಜನತೆ ಆವೇಶಕ್ಕೊಳಗಾಗದೆ ಸಂಯಮದಿಂದ ವರ್ತಿಸಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಲಾಗುವುದು. ಪರಿಸ್ಥಿತಿ ನಿಯಂತ್ರಿಸಲು ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ನಿಯೋಜಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಗೆ ಮುಕ್ತ ಅವಕಾಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಹೆಚ್ಚುವರಿ ಪೊಲೀಸ್ ಫೋರ್ಸ್ ಅನ್ನು ಕಳಿಸಿದ್ದೇವೆ. KSRP ಪೊಲೀಸ್ ಫೋರ್ಸ್ ಬರ್ತದೆ. ಒಂದು ಸ್ಥಿತಿಯನ್ನು ಸಂಪೂರ್ಣವಾಗಿ ನಿಯಂತ್ರಣ ತೆಗೆದುಕೋಬೇಕು. ನಿಯಂತ್ರಣ ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಸಂಪೂರ್ಣವಾದಂತಹ ಮುಕ್ತವಾದಂತಹ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಟ್ವೀಟ್ ಮಾಡಿ ಈ ಘಟನೆಯನ್ನು ಖಂಡಿಸಿದ್ದಾರೆ. ಪೊಲೀಸರು ಗಲಭೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿದ್ದು, ಎಲ್ಲರೂ ಶಾಂತಿ ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಡಿಜೆ ಹಳ್ಳಿ ಹಾಗೂ ಕೆಜೆ ಹಳ್ಳಿ ವ್ಯಾಪ್ತಿಯಲ್ಲಿನ ಗಲಭೆ ಕುರಿತು ನಮ್ಮ ಪ್ರತಿನಿಧಿ ಶಿವಕುಮಾರ ಸ್ವಾಮಿ ಅವರಿಂದ ಹೆಚ್ಚಿನ ಮಾಹಿತಿ. ಶಿವಕುಮಾರ ಸ್ವಾಮಿ ಅವರೇ, ಹೇಳಿ ಮಂಜುಳಾ ಅವರೇ. ಶಿವಕುಮಾರ ಸ್ವಾಮಿ ಅವರೇ, ಈಗ ಪರಿಸ್ಥಿತಿ ಹೇಗಿದೆ ಮತ್ತೆ ಗಲಭೆ ನಿಯಂತ್ರಿಸಲು ಏನೇನೆಲ್ಲ ಕ್ರಮ ಕೈಗೊಂಡಿದ್ದಾರೆ? ಪರಿಸ್ಥಿತಿ ಈಗ ಹತೋಟಿಯಲ್ಲಿದೆ ಅಂತಾನೆ ಹೇಳ್ಬೋದು. ಗಲಭೆ ನಿಯಂತ್ರಿಸೋದಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂತರ ಕಮಲ್ ಪಂತ್ ಅವರು ಬಂದಿದ್ರು. ಅವರು ಈಗಾಗಲೇ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಮತ್ತೆ ಸುತ್ತಮುತ್ತ ಎಲ್ಲ. ಆಮೇಲೆ ಈ ಅವಹೇಳನಕಾರಿ ಪೋಸ್ಟ್ ಹಿನ್ನೆಲೆ ಏನಾಗಿದೆ, ಉದ್ರಿಕ್ತ ಗುಂಪು ಈ ತರ ಉದ್ರಿಕ್ತ ಗುಂಪಿನಿಂದ ಈ ಘಟನೆ ಸಂಭವಿಸಿರೋದ್ರಿಂದ ಪ್ರತಿ ಅಲ್ಲಿನ ಡಿಜೆ ಹಳ್ಳಿ ಮತ್ತೆ ಕೆಜೆ ಹಳ್ಳಿಯ ಪ್ರತಿ ಗಲ್ಲಿಯಲ್ಲೂ ಪೊಲೀಸರ ಗಸ್ತು ನಡೀತಾ ಇದೆ. ಆಮೇಲೆ ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆಯನ್ನ ಸಿಸಿಬಿ ಪೊಲೀಸರಿಗೆ ವಹಿಸಲಾಗಿದೆ. ಸಿಸಿಬಿ ಪೊಲೀಸರು ಈಗಾಗಲೇ 100 ಮಂದಿಯನ್ನ ಬಂಧಿಸಿದ್ದಾರೆ. ಈ ರೀತಿ ನಡೀತಾ ಇದೆ. ಹಾಗೆ ಸ್ಥಳಕ್ಕೆ ಏನಾದರೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ರಾ? ಮತ್ತೆ ಪರಿಸ್ಥಿತಿ ನಿಯಂತ್ರಿಸಿದ್ದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ತಾ ಇದ್ದಾರೆ? ಅದೇ ಕಮಿಷನರ್ ಕಮಲ್ ಪಂತ್ ಅವರು ಭೇಟಿ ನೀಡಿದ್ರು. ಆಮೇಲೆ DCP ಶರಣಪ್ಪ ಅವರು ಅಲ್ಲೇ ಇದ್ದಾರೆ. ಏನಾದ್ರೂ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನ ನಿಯೋಜನೆ ಮಾಡಿದ್ದಾರಾ? KSRP ತುಕಡಿ ಇದೆ ಮೇಡಮ್. KSRP ತುಕಡಿಯನ್ನ ನಿಯೋಜನೆ ಮಾಡಿದ್ದಾರೆ. ಗಲ್ಲಿಯಲ್ಲೂ ಪೊಲೀಸರು ಗಸ್ತು ನಡೀತಾ ಇದೆ. ಮತ್ತೆ ಈಗಿನ ಪರಿಸ್ಥಿತಿ ಹೇಗಿದೆ? ಈಗ ಹತೋಟಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಮೇಡಮ್. ಶಿವಕುಮಾರ ಸ್ವಾಮಿ ಅವರೇ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಅವಿಭಕ್ತ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕಿದೆ ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. 1956ರ ಹಿಂದೂ ಆಸ್ತಿ ಹಕ್ಕು ಕಾಯ್ದೆ ಪ್ರಕಾರ ತಂದೆ, ತಾತ ಮತ್ತಿತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಅಂತರ್ಗತವಾಗಿ ಸಮಾನ ಹಕ್ಕಿರುತ್ತದೆ ಎಂದು ಆದೇಶ ನೀಡಿದೆ. ನ್ಯಾಯಮೂರ್ತಿ ಅರುಣ್ ಮಿಶ್ರಾ, ಎಸ್ ಅಬ್ದುಲ್ ನಜೀರ್ ಮತ್ತು ಎಂಆರ್ ಶಾ ಅವರನ್ನೊಳಗೊಂಡ ನ್ಯಾಯಪೀಠ ಈ ಕುರಿತು ಇದ್ದ ಗೊಂದಲಗಳನ್ನು ತೀರ್ಪಿನ ಮೂಲಕ ನಿವಾರಿಸಿದೆ. 2005ರ ಸೆಪ್ಟೆಂಬರ್ 9ರಿಂದ ಜಾರಿಗೆ ಬಂದ ಹಿಂದೂ ಆಸ್ತಿ ಹಕ್ಕು ಕಾಯ್ದೆಯ ಸೆಕ್ಷನ್ 6ರ ಅನ್ವಯ 2005ರ ಸೆಪ್ಟೆಂಬರ್ 9ಕ್ಕೂ ಮುನ್ನ ಜನಿಸಿದ ಎಲ್ಲ ಹೆಣ್ಣು ಮಕ್ಕಳಿಗೂ ಸಮಾನ ಆಸ್ತಿ ಹಕ್ಕು ಇರುತ್ತದೆ ಎಂದು ಹೇಳಿದೆ. ಹೆಣ್ಣು ಮಕ್ಕಳ ಆಸ್ತಿ ಹಕ್ಕು ಕುರಿತಂತೆ ಈ ಹಿಂದೆ ಸರ್ವೋನ್ನತ ನ್ಯಾಯಾಲಯದಿಂದ ಹಲವು ತೀರ್ಪುಗಳು ಪ್ರಕಟಗೊಂಡು ಗೊಂದಲ ನಿರ್ಮಾಣವಾಗಿತ್ತು. ಇಂದು ವಿಶ್ವ ಆನೆ ದಿನ. ಆನೆ ಸಂರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರುವ ಭಾರತ ಏಷ್ಯಾದ ಒಟ್ಟಾರೆ ಆನೆ ಸಂತತಿಯಲ್ಲಿ 60% ಪಾಲು ಹೊಂದಿದೆ. ಆನೆ ಭಾರತದ ನೈಸರ್ಗಿಕ ಪಾರಂಪರಿಕ ಪ್ರಾಣಿಯಾಗಿದ್ದು, ಆನೆಗಳ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ವಿಶೇಷ ಒತ್ತು ನೀಡಲಾಗಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಟ್ವೀಟ್ ಮಾಡಿದ್ದು, ಆನೆ ಸಂರಕ್ಷಿತ ಪ್ರದೇಶಗಳಲ್ಲಿ ಸಂಘರ್ಷ ತಪ್ಪಿಸಲು ಎಲ್ಲಾ ಕ್ರಮ ಕೈಗೊಳ್ಳಬೇಕು, ಈ ಭವ್ಯ ಪ್ರಾಣಿಯ ದುರುಪಯೋಗವಾಗದಂತೆ ಮತ್ತು ಅದರ ಮೇಲೆ ನಡೆಯುವ ಕ್ರೌರ್ಯವನ್ನು ತಡೆಯಲು ಪ್ರತಿಜ್ಞೆ ಮಾಡೋಣ ಎಂದು ಕರೆ ನೀಡಿದ್ದಾರೆ. ಆನೆ ಸಂರಕ್ಷಣೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಆನೆಗಳ ಸಂರಕ್ಷಣೆಗೆ ಸರ್ಕಾರ ಆದ್ಯತೆ ನೀಡಿದೆ. ಆನೆ ದಾಳಿಯಿಂದ ಮೃತಪಟ್ಟ ಕುಟುಂಬಗಳಿಗೆ ನೀಡುತ್ತಿದ್ದ ಪರಿಹಾರದ ಮೊತ್ತವನ್ನು 2 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಬೆಳೆ ಹಾನಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಪರಿಹಾರ ನೀಡಲಾಗುವುದು. ಮಾನವ ಮತ್ತು ಆನೆ ಸಂಘರ್ಷ ವಿಚಾರದಲ್ಲಿ ಸಮಗ್ರ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಈ ಕುರಿತು ಟ್ವೀಟ್ ಮಾಡಿದ್ದು, ದೇಶದಲ್ಲಿ ವನ್ಯಜೀವಿ ಕಾನೂನು ಬಲಿಷ್ಠವಾಗಿದ್ದು, ಇದರ ಪರಿಣಾಮ ವನ್ಯಜೀವಿ ಸಂರಕ್ಷಣೆ ಸಾಧ್ಯವಾಗಿದೆ. ಪ್ರಾಣಿಗಳ ಬಗ್ಗೆ ದೇಶದ ಜನತೆಗೆ ವಿಶೇಷ ಮಮತೆ ಹಾಗೂ ಪ್ರೀತಿ ಇದೆ. ಮಾನವ ಮತ್ತು ಆನೆ ಸಂಘರ್ಷವನ್ನು ಕಡಿಮೆ ಮಾಡಲು ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಹೇಳಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಯುವ ದಿನ. ವಿಶ್ವಸಂಸ್ಥೆಯ ನಿರ್ಣಯದಂತೆ 1999ರಿಂದ ಈ ದಿನವನ್ನು ಅಂತಾರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯುವ ಸಮೂಹ ತನ್ನ ಚಟುವಟಿಕೆ, ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಜಾಗತಿಕ ಸಮಾನತೆಗಾಗಿ ಹೋರಾಟ ಮಾಡುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾಗತಿಕ ಕ್ರಿಯೆಗೆ ಯುವ ಸಮೂಹದ ಪ್ರತಿಜ್ಞೆ ಎಂಬುದು ಈ ಬಾರಿಯ ಘೋಷವಾಕ್ಯವಾಗಿದೆ. ಯುವ ದಿನದ ಅಂಗವಾಗಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಟ್ವೀಟ್ ಮಾಡಿ, ನಾವು ನವಭಾರತವನ್ನು ನಿರ್ಮಿಸೋಣ, ಬಡತನ, ಅನಕ್ಷರತೆ, ಭ್ರಷ್ಟಾಚಾರ ಮುಕ್ತ ದೇಶ ನಿರ್ಮಿಸೋಣ, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸೋಣ ಎಂದು ಈ ದಿನದಂದು ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಜಾತಿ ಮತ್ತು ಲಿಂಗ ತಾರತಮ್ಯದಂತಹ ಸಾಮಾಜಿಕ ಸಮಸ್ಯೆಗಳ ನಿವಾರಣೆಗಾಗಿ ಯುವ ಸಮೂಹ ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಯುವಜನ ಸೇವಾ ಸಚಿವ ಸಿಟಿ ರವಿ ಯುವ ಸಮೂಹ ಸ್ವಾವಲಂಬಿಯಾಗಿ, ಸ್ವಾಭಿಮಾನಿಯಾಗಿ, ಸಮಾಜಮುಖಿಯಾಗಿ ಎದ್ದು ನಿಲ್ಲಬೇಕು ಎಂದು ಕರೆ ನೀಡಿದ್ದಾರೆ. ಎದ್ದು ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ಹಾರೈಸುತ್ತೇನೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಅತ್ಯಮೂಲ್ಯ ದತ್ತಾಂಶ ಸಂರಕ್ಷಿಸುವ ಕೃಷಿ ಮೇಘ ಕೇಂದ್ರಕ್ಕೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ನಿನ್ನೆ ಚಾಲನೆ ನೀಡಿದರು.
ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಕೃಷಿ ಸಂಶೋಧನಾ ನಿರ್ವಹಣಾ ಅಕಾಡೆಮಿಯನ್ನು ಸ್ಥಾಪಿಸಿದ್ದು, ಈ ಕೇಂದ್ರದಲ್ಲಿ ಕೃಷಿ ದತ್ತಾಂಶಗಳ ರಕ್ಷಣೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ನೆರವಿನಿಂದ ರಾಷ್ಟ್ರೀಯ ಕೃಷಿ ಕುರಿತ ಉನ್ನತ ಶಿಕ್ಷಣ ಯೋಜನೆ NAHEP-ಯನ್ನು ಸಹ ಅಸ್ತಿತ್ವಕ್ಕೆ ತರಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಸಿಂಗ್ ತೋಮರ್, ದೇಶದ ಕೃಷಿ ವ್ಯವಸ್ಥೆಯಲ್ಲಿ ಸಂಶೋಧನಾ ಕ್ಷೇತ್ರವನ್ನು ವಿಸ್ತರಿಸುವ ಶಿಕ್ಷಣ, ಆಡಳಿತ ವ್ಯವಸ್ಥೆಯ ಸಾಮರ್ಥ್ಯ ವೃದ್ಧಿಸಲು ಸರ್ಕಾರ ಆದ್ಯತೆ ನೀಡುತ್ತಿದೆ. ನವಭಾರತ ನಿರ್ಮಾಣದ ಉದ್ದೇಶದಿಂದ ಕೃಷಿ ಕ್ಷೇತ್ರದಲ್ಲಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಇದಕ್ಕಾಗಿ ರಾಷ್ಟ್ರೀಯ ಕೃಷಿ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಲಾಗಿದ್ದು, ಇದು ಹೆಚ್ಚು ಪ್ರಸ್ತುತ ಹಾಗೂ ಶಿಕ್ಷಣದಲ್ಲಿ ಉನ್ನತ ಗುಣಮಟ್ಟ ಕಾಯ್ದುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ರೈತರ ಬೆಳೆ ಸಮೀಕ್ಷೆಯಲ್ಲಿ ಉನ್ನತ ತಂತ್ರಜ್ಞಾನ ಅಳವಡಿಸುವ ಉದ್ದೇಶದಿಂದ ರಾಜ್ಯದ ಆಡಳಿತ ಮತ್ತು ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ರೈತ ಬೆಳೆ ಸಮೀಕ್ಷೆ ಆಪ್ಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಚಾಲನೆ ನೀಡಿದ್ದಾರೆ. ಈ ಮೊಬೈಲ್ ಅಪ್ಲಿಕೇಶನ್ ಅನ್ನು ರೈತರು ತಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ನಡೆಸಬಹುದಾಗಿದೆ. ತಮ್ಮ ಜಮೀನು ಇರುವ ಪ್ರದೇಶ, ಸರ್ವೆ ನಂಬರ್ ಮತ್ತಿತರ ವಿವರಗಳನ್ನು ನಮೂದಿಸಿ ತಮ್ಮ ಗ್ರಾಮದ GIS ನಕ್ಷೆಯ ಮೂಲಕ ತಾವು ಬೆಳೆದ ಬೆಳೆ ಹಾಗೂ ಇತರ ಮಾಹಿತಿಯನ್ನು ಮೊಬೈಲ್ನಲ್ಲಿ ಸಂಗ್ರಹಿಸಿ ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಈ ಸೌಲಭ್ಯವನ್ನು ಕೃಷಿಕರು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಸಚಿವ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ಗೋರಖ್ಪುರದ ಹಿಂದೂಸ್ತಾನ್ ಉರ್ವಾರಕ್ HURL ಬೌರಾನಿ ಮತ್ತು ಸಿಂಡ್ರಿಯ ರಸಗೊಬ್ಬರ ಘಟಕಗಳ ಕಾರ್ಯಾಚರಣೆ ನಂತರ ಯೂರಿಯಾ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆ ಸಾಧಿಸಲು ನೆರವಾಗಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ DV ಸದಾನಂದಗೌಡ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ಅವರು HURLನ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಕುಮಾರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದ ಅವರು, ಈ 3 ಯೋಜನೆಗಳು ಕಾರ್ಯಾರಂಭಗೊಂಡ ನಂತರ 38.1 LMT-ನಷ್ಟು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳವಾಗಲಿದೆ ಎಂದರು. ಇದರಿಂದಾಗಿ ಆಮದು ಅವಲಂಬನೆ ತಗ್ಗಿ ವಿದೇಶಿ ವಿನಿಮಯ ಉಳಿತಾಯವಾಗಲು ಸಹಕಾರಿಯಾಗಲಿದೆ. ನೇರ ಮತ್ತು ಪರೋಕ್ಷ ಉದ್ಯೋಗ ಸೃಷ್ಟಿಯಾಗಲಿದ್ದು, ಸರ್ಕಾರಕ್ಕೆ ತೆರಿಗೆ ಆದಾಯ ಹೆಚ್ಚಲಿದೆ ಎಂದು ಸಚಿವರು ತಿಳಿಸಿದರು. ಸದ್ಯದಲ್ಲಿಯೇ ಗಣಿಗಾರಿಕಾ ಕ್ಷೇತ್ರದಲ್ಲಿ ಉದ್ಯಮ ಸ್ನೇಹಿ ಸುಧಾರಣೆಗಳನ್ನು ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಗಣಿಗಾರಿಕಾ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನಿನ್ನೆ ಭಾರತೀಯ ಗಣಿಗಾರಿಕಾ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದು ಸೇರಿದಂತೆ ಗಣಿಗಾರಿಕೆ ಉದ್ಯಮಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ ಅವರು, ಗಣಿಗಾರಿಕೆ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಲಾಗುತ್ತಿದೆ, ಅವುಗಳ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಅಕ್ರಮ ಗಣಿಗಾರಿಕೆ, ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅನುಮತಿ ಸೇರಿದಂತೆ ಇನ್ನಿತರ ವಿಚಾರಗಳನ್ನು ಕಾನೂನು ಪ್ರಕಾರ ಸರಳವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಭರವಸೆ ನೀಡಿದರು. ದೇಶದಲ್ಲಿ 500ಕ್ಕೂ ಹೆಚ್ಚು ಗಣಿಗಳನ್ನು ವಾಣಿಜ್ಯ ಬಳಕೆಗೆ ಮುಕ್ತವಾಗಿಸಲು ನಿರ್ಧರಿಸಲಾಗಿದ್ದು, ಪಾರದರ್ಶಕವಾದ ಹರಾಜಿನ ಮೂಲಕ ವಹಿಸಿಕೊಡಲಾಗುವುದು ಎಂದು ತಿಳಿಸಿದರು. ಕೋವಿಡ್-19ಗೆ ಲಸಿಕೆ ಅಭಿವೃದ್ಧಿಪಡಿಸುತ್ತಿರುವ ಪ್ರಕ್ರಿಯೆಗಳನ್ನು ಪರಾಮರ್ಶೆ ನಡೆಸಲು ಇಂದು ಪರಿಣತರ ಸಮಿತಿಯ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ನೀತಿ ಆಯೋಗದ ಸದಸ್ಯರೂ ಆಗಿರುವ ಸಮಿತಿಯ ಅಧ್ಯಕ್ಷ ಡಾ VK ಪೌಲ್ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಲಿದೆ. ಕೋವಿಡ್-19ಗೆ ಲಸಿಕೆಯ ಅಭಿವೃದ್ಧಿ, ಉತ್ಪಾದನೆ ಮತ್ತು ನಿರ್ವಹಣೆ ಕುರಿತಂತೆ ಈ ಸಭೆಯಲ್ಲಿ ಅವರು ಪರಾಮರ್ಶೆ ನಡೆಸಲಿದ್ದಾರೆ. ಕೊರೋನಾ ಸೋಂಕು ಭೀತಿಯ ನಡುವೆ ಮುಂಚೂಣಿ ಸೇನಾನಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ವಾಯುವ್ಯ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿ ವಿಭಾಗದ ಸಿಬ್ಬಂದಿ ಕೋವಿಡ್ ಸೋಂಕಿನಿಂದಾಗಿ ಗುಣಮುಖರಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ದು, ಇವರನ್ನು ಹಿರಿಯ ಅಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಸೋಂಕಿನಿಂದ ಗುಣಮುಖರಾದ ರಕ್ಷಣಾ ಸಿಬ್ಬಂದಿ ಎಎಂ ಖಾಜಿ ಜೂನ್ ತಿಂಗಳಿನಲ್ಲಿ ತಮಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಬಳಿಕ ತಮ್ಮ ಆರೋಗ್ಯದ ಬಗ್ಗೆ ಹಿರಿಯ ಅಧಿಕಾರಿಗಳು ವಹಿಸಿದ ಕಾಳಜಿಯಿಂದ ಮತ್ತಷ್ಟು ಉತ್ಸಾಹ ಹೆಚ್ಚಾಗಿದೆ. ಸೋಂಕು ತಡೆಗೆ ಎಲ್ಲರ ಸಂಘಟಿತ ಪ್ರಯತ್ನ ಅಗತ್ಯ ಎಂದರು. ಗುಳಿಗೆ ಎಲ್ಲ ನಮಗೆ ಚೆನ್ನಾಗಿ ಕೊಟ್ಟರು. ಆಮೇಲೆ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಾಯಿತು.
14ನೇ ತಾರೀಕು ನಾನು ಜುಲೈ 14ಕ್ಕೆ ಅಲ್ಲಿಂದ ಡಿಸ್ಚಾರ್ಜ್ ಆದೆ. ಹೋಮ್ ಕ್ವಾರಂಟೈನ್ ಮಾಡಿದರು. ಎಲ್ಲ ರೀತಿಯಲ್ಲಿ ನಿರ್ವಾಹಕ ಚಂದ್ರಶೇಖರ್ ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಪಡೆದ ಬಳಿಕ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ ಆಸ್ಪತ್ರೆಗೆ ಅಭಿನಂದನೆ ತಿಳಿಸಿದರು. BP, ಶುಗರ್, ಅನಂತರ ಚೆಸ್ ಎಕ್ಸ್ರೇ, ಆಮೇಲೆ ಆಕ್ಸಿಮೀಟರ್ ಹಾಕಿ ಪಲ್ಸ್ ಚೆಕ್ ಮಾಡ್ತಿದ್ರು. ಇದೇನು ದೊಡ್ಡ ರೋಗ ಅಲ್ಲ. ಇದು ಒಂದು ಮಾಮೂಲಿಯಾಗಿ ಚಳಿಗಾಲ ಮಳೆಗಾಲದಾಗ ಬರುವಂತ ಒಂದು ನೆಗಡಿ. ಆದ್ದರಿಂದ ಇದಕ್ಕೆ ಯಾವುದೇ ತರಹದ ಭಯಪಡುವ ಅಗತ್ಯ ಇಲ್ಲ. ಸೆಲ್ಫ್ ಆಗಿ ಹೋಗಿ ಸಿಬ್ಬಂದಿ ಕಲಘಟಗಿ ಅಧಿಕಾರಿಗಳ ಪ್ರಯತ್ನದ ಫಲವಾಗಿ ತಮಗೆ ಉತ್ತಮ ಚಿಕಿತ್ಸೆ ದೊರೆತ ಪರಿಣಾಮ ತಾವು ಶೀಘ್ರ ಗುಣಮುಖರಾಗಲು ಸಾಧ್ಯವಾಯಿತು ಎಂದರು. ನಮಗೆ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ದಿನ ಬೆಳಗ್ಗೆ ಸಾಯಂಕಾಲ ಫೋನ್ ಮಾಡಿ ನನ್ನ ಯೋಗಕ್ಷೇಮ ವಿಚಾರಿಸ್ಕೊತಾ ಇದ್ರು. 19ನೇ ತಾರೀಕಿಗೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು. ನೀವು ಆರಾಮಾಗಿದ್ರ, ನೀವು ಹೋಗಿ ಅಂತ ಹೇಳಿ 14 ದಿವಸ ಹೋಮ್ ಕ್ವಾರಂಟೈನ್ನಲ್ಲಿದ್ದು ಈಗ ಫಿಟ್ ಅಂಡ್ ಫೈನ್ ಆಗಿ ಕರ್ತವ್ಯಕ್ಕೆ ಬರ್ತಾ ಇದ್ದೀನಿ. ವಿಭಾಗೀಯ ನಿಯಂತ್ರಣಾಧಿಕಾರಿ ಎಚ್ ರಾಮನಗೌಡರ್ ಹುಬ್ಬಳ್ಳಿ ವಿಭಾಗದಲ್ಲಿ ಒಟ್ಟು 16 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಕೆಲವರು ಇಂದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಕೊರೋನಾ ಸೋಂಕಿನ ನಡುವೆಯೂ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯ ಕಾರ್ಯಕ್ಷಮತೆ ಪ್ರಶಂಸನೀಯ ಎಂದರು. 10 ಜನಕ್ಕೆ ಹೋಮ್ ಕ್ವಾರಂಟೈನ್ ಕೂಡ ಮುಗಿಸಿ ಇವತ್ತು 6 ಜನ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಮರಳಿ ನಾವು ಸಾರ್ವಜನಿಕ ಸೇವೆಗೆ ಮಾಡ್ತೀವಿ ಅಂತ ಅವರ ಸ್ವಇಚ್ಛೆಯಿಂದ ಕರ್ತವ್ಯಕ್ಕೆ ಹಿಂದಿರುಗಿದ್ದಾರೆ. ಕೊರೋನಾ ಸಂಕಷ್ಟ ಸಮಯದಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಯೊಂದಿಗೆ ಮಕ್ಕಳಿಗೆ ಬೋಧನೆಯಲ್ಲಿ ನಿರತರಾಗಿರುವ ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಿಕ್ಷಣ ಇಲಾಖೆ ಸಿಬ್ಬಂದಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಆನ್ಲೈನ್ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದು, ಈ ನಿಟ್ಟಿನಲ್ಲಿ ಸಾಗರ ತಾಲೂಕಿನ ಶಿರವಂತೆ ಗ್ರಾಮದ ಸಿಬ್ಬಂದಿ ಸಂದೀಪ್ ತಮ್ಮ ಸ್ವಂತ ಹಣದಿಂದ ಕಂಪ್ಯೂಟರ್ ಮತ್ತಿತರ ಪರಿಕರಗಳನ್ನು ಬಳಸಿಕೊಂಡು ಸುಸಜ್ಜಿತ ಆನ್ಲೈನ್ ಶಾಲಾ ಕೊಠಡಿಯನ್ನು ನಿರ್ಮಿಸಿದ್ದಾರೆ. ವಿದ್ಯಾರ್ಥಿ ಡಾಲ್ವಿನ್ ತಮ್ಮ ಊರಿನ ಶಾಲೆಯಲ್ಲಿ ಉತ್ತಮ ಕಂಪ್ಯೂಟರ್ಗಳನ್ನು ಹೊಂದಿರುವ ಸ್ಮಾರ್ಟ್ ಕ್ಲಾಸ್ ತುಂಬಾ ಅನುಕೂಲಕರವಾಗಿದೆ ಎಂದರು. ಮತ್ತೆ ಪ್ರಾಜೆಕ್ಟ್ ನಮಗೆ ಒದಗಿಸಿಕೊಟ್ಟಿದ್ದಾರೆ ಸಂದೀಪ್ ಸರ್ ಅಂತ ಕ್ಲರ್ಕ್ ಅವರು. ನಮ್ಮ ತರಹದ ಕಂಪ್ಯೂಟರ್ ಮತ್ತು ಪ್ರಾಜೆಕ್ಟರ್ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ಇದರಿಂದ ಓದಕ್ಕೆ ತುಂಬಾ ಅನುಕೂಲ ಆಗ್ತಿದೆ. ಮತ್ತೋರ್ವ ವಿದ್ಯಾರ್ಥಿ ಧನುಷ್ ತಮ್ಮ ಶಾಲೆಯಲ್ಲಿ ಓದಿನ ಜೊತೆಗೆ ಸಾಮಾನ್ಯ ಜ್ಞಾನದ ಬಗ್ಗೆಯೂ ಮಾಹಿತಿ ನೀಡುತ್ತಿದ್ದು, ಬೋಧನೆ ತಮಗೆ ಕುತೂಹಲಕರವಾಗಿದೆ ಎಂದರು. ಆಧುನಿಕ ತಂತ್ರಜ್ಞಾನ ಮತ್ತು ಉತ್ತಮ ಶಿಕ್ಷಣವನ್ನು ಪಡೆಯಬಹುದು ಈ ಶಾಲೆಯಲ್ಲಿ. ಹಾಗೂ ಸ್ಮಾರ್ಟ್ ಕ್ಲಾಸನ್ನು ಆರಂಭ ಮಾಡಿದ್ದಾರೆ. ಚೆನ್ನಾಗುತ್ತಿದೆ. ಈಗ ಪೋಷಕ ಅರುಣ್ ಈ ಆನ್ಲೈನ್ ತರಗತಿ ಸ್ಥಳೀಯ ಗ್ರಾಮೀಣ ಮಕ್ಕಳಿಗೆ ತುಂಬಾ ಸಹಕಾರಿಯಾಗಿದೆ ಎಂದರು. ಸುವ್ಯವಸ್ಥೆಯನ್ನು ಒಳಗೊಂಡಂತೆ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಮತ್ತು ಹಾಗೆ ಇದರಿಂದ ನಮ್ಮ ಶಾಲೆಯ ಮಕ್ಕಳು ಅತಿ ಹೆಚ್ಚಿನಾಗಿ ಕಲಿಕೆ ಮತ್ತು ಅವರ ಪ್ರಗತಿಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ನಾವು ಕಾಣಲು ಸಾಧ್ಯ ಇದೆ. ಇದರಿಂದ ಇಲ್ಲಿ ಗ್ರಾಮೀಣ ಮಕ್ಕಳಿಗೂ ಆನ್ಲೈನ್ ತರಗತಿ ನಡೆಸುತ್ತಿರುವ ಸಂದೀಪ್ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನದ ಉಪಯುಕ್ತತೆಯನ್ನು ತಿಳಿಸುವ ನಿಟ್ಟಿನಲ್ಲಿ ಈ ತರಗತಿ ಪ್ರಾರಂಭಿಸಿದೆ ಎಂದರು. ನಾನು ಈ ರೂಮನ್ನು ಸಿದ್ಧಗೊಳಿಸಿದೆ. ಇದು ಮಕ್ಕಳಿಗೆ ಪ್ರಯೋಜನ ಆಗುತ್ತೆ ಅಂತೇಳಿ ನಾನು ಖಂಡಿತ ಅಂದ್ಕೊಂಡಿದ್ದೀನಿ. ನನ್ನ ಈ ಎಲ್ಲ ಸ್ಮಾರ್ಟ್ ಕ್ಲಾಸ್ ಯೋಜನೆ ಹಾಗೂ ಶಾಲೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನನಗೆ ಸ್ಫೂರ್ತಿಯಾಗಿರುತ್ತಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಸೌಲಭ್ಯಗಳನ್ನು ಒದಗಿಸಿದ್ದೀನಿ ಅನ್ನೋ ಹೆಮ್ಮೆ ನನಗೆ ಇರುತ್ತದೆ. ಬಹಳ ಆಸಕ್ತಿಯಿಂದ ಶಿವಮೊಗ್ಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಮೇಶ್ ಸರ್ಕಾರಿ ಶಾಲೆಯಲ್ಲಿ ಇದೊಂದು ವಿನೂತನ ಪ್ರಯತ್ನವಾಗಿದ್ದು, ಇದು ಎಲ್ಲರಿಗೂ ಮಾದರಿ ಎಂದರು. ಮಾದರಿ ಶಾಲೆ ಮಕ್ಕಳು ಆ ಕೊಠಡಿ ಒಳಗಡೆ ಹೋದ್ರೆ ಏನೋ ಒಂದು ಇನ್ಸ್ಪಿರೇಷನ್ ಬರ್ತದೆ ಮಕ್ಕಳಿಗೆ ಕಲೀಲಿಕ್ಕೆ, ಎಲ್ಲ ಲೈವ್ ನೋಡಲಿಕ್ಕೆ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ಈ ಕೊಠಡಿ ಬಹುಶಃ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಥ ಆಧುನಿಕ ಪ್ರಪಂಚದಲ್ಲಿ ವಿಷಯಗಳನ್ನು ಸುಲಭವಾಗಿ ಕಲೀಲಿಕ್ಕೆ, ಅರಗಿಸ್ಕೊಳ್ಳಿಕ್ಕೆ ಮತ್ತು ಅದನ್ನು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ತುಂಬ ಸಹಾಯಕ ಆಗುತ್ತೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಚಿತ್ರಕಲಾ ಶಿಕ್ಷಕರು ಲಾಕ್ಡೌನ್ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಾಚೀನ ವರ್ಲಿ ಕಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಯೋಗಾಸನ, ರಾಮಾಯಣ ಪ್ರಸಂಗಗಳ ಚಿತ್ರಗಳನ್ನು ರಚಿಸಿದ್ದಾರೆ.
ಪಟ್ಟಣದ ಕೆಲ ಸರ್ಕಾರಿ ಕಚೇರಿಗಳ ಗೋಡೆಗಳ ಮೇಲೆ ವಿನ್ಯಾಸಗೊಳಿಸಿರುವ ಈ ಸುಣ್ಣ ಬಣ್ಣ ಹೊಡೆಯ ಕೆಲಸನೂ ಸಹ ಡಿಡಿ ನ್ಯೂಸ್ನೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ರಾಮಯ್ಯ ಲಾಕ್ಡೌನ್ ಸಂದರ್ಭದಲ್ಲಿ ಚಿತ್ರಕಲಾ ಶಿಕ್ಷಕರು ಕಚೇರಿಯ ಒಳ ಮತ್ತು ಹೊರ ಆವರಣದಲ್ಲಿ ಚಿತ್ರಗಳನ್ನು ಬಿಡಿಸುವ ಮೂಲಕ ಮೆರುಗು ತಂದಿದ್ದಾರೆ ಎಂದರು. ನಿಜಕ್ಕೂ ಸಹ ನಮ್ಮ ಡ್ರಾಯಿಂಗ್ ಟೀಚರ್ಸ್ಗಳು ತುಂಬಾ ಶ್ರಮ ಹಾಕಿದರು. ಅದರಲ್ಲಿ ವಿಶೇಷವಾಗಿ ಒಲ್ಲಿ ಕಲೆ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಸಂಸ್ಕೃತಿ ನಾಗರಿಕತೆಯನ್ನ ನಮ್ಮ ಶಿಕ್ಷಣ ಇಲಾಖೆಯನ್ನು ಎತ್ತಿಡತಕ್ಕಂಥ ಕೆಲವೊಂದು ರಾಷ್ಟ್ರೀಯ ನಾಯಕರುಗಳ ಚಿತ್ರಣಗಳನ್ನು ಬಿಡಿಸೋದ್ರ ಮೂಲಕ ಆ ವರ್ಲಿ ಕಲೆಯನ್ನು ಬಿಡಿಸೋದ್ರ ಮೂಲಕ ಸಾರ್ವಜನಿಕರ ಒಂದು ಮೆಚ್ಚುಗೆಯನ್ನ ಪಡೆದರು. ಎಲ್ಲ ಒಂದು ಕಡೆಯಿಂದ ಇಲ್ಲಿ ನಾವು ರಾಜಕೀಯ ವ್ಯಕ್ತಿಗಳು ರಂಗಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದ ಮೇರೆಗೆ ವರ್ಲಿ ಕಲೆ ಉಳಿಸುವ ದೃಷ್ಟಿಯಿಂದ ಚಿತ್ರಗಳನ್ನು ಬಿಡಿಸಲಾಗಿದೆ ಎಂದರು. ವರ್ಲಿ ಕಲೆಯಲ್ಲಿ ಚಿತ್ರಿಸಿದ್ವಿ ಹಾಗೂ ಅದೇ ವರ್ಲಿ ಕಲೆಯಲ್ಲಿ ಮಹಾಭಾರತ, ರಾಮಾಯಣ ಮತ್ತೆ ಭಗವದ್ಗೀತೆಗೆ ಸಂಬಂಧಪಟ್ಟಂತ ಚಿತ್ರಗಳನ್ನ ರಚನೆ ಮಾಡಿದೀವಿ. ಹಾಗೂ ನಮ್ಮ ಶಿಕ್ಷಣ ಇಲಾಖೆ ಯೋಜನೆಗಳಾದಂತಹ ನಲಿಕಲಿ ಯೋಜನೆ, ಆಮೇಲೆ ಬಾಬರಳ್ಳಿ ಶಾಲೆಗೆ, ಇವನ್ನೆಲ್ಲವನ್ನೂ ಸಹ ಒಂದು ವರ್ಲಿ ಕಲೆಯಲ್ಲೇ ಈ ಚಿತ್ರಗಳನ್ನ ನಾವಿಲ್ಲಿ ರಚನೆ ಮಾಡಿದೀವಿ. ಶಿಕ್ಷಕ ಗೋಪಾಲ್ ನಾಯ್ಕ ಬಿಇಒ ಕಚೇರಿಯ ಅಂದ ಹೆಚ್ಚಿಸುವ ಉದ್ದೇಶದಿಂದ ಈ ಚಿತ್ರಗಳನ್ನು ಬರೆಯಲಾಗಿದೆ. ಇತರ ಕಟ್ಟಡಗಳ ಮೇಲೂ ಈ ಮಾದರಿಯ ಚಿತ್ರ ಬಿಡಿಸಲು ಅನೇಕರಿಂದ ಬೇಡಿಕೆ ಇದೆ ಎನ್ನುತ್ತಾರೆ. ಆಮೇಲೆ ನಾವು ಆಫೀಸ್ ಒಳಗಡೆ ಕ್ಷೀರಭಾಗ್ಯ ಯೋಜನೆದು, ಅದಾದ್ಮೇಲೆ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟದ್ದು, ಸೈಕಲ್ ವಿತರಣೆ, ಅವುಗಳನ್ನ ಪೋಸ್ಟರ್ ಮೂಲಕ ನಾವು ಅದನ್ನ ಆಫೀಸ್ ಒಳಗಡೆ ಅದನ್ನ ಹಾಕಿದ್ದೀವಿ. ಆ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಶಶಿಧರ್ ಕಲಾ ಶಿಕ್ಷಕರು ಕೇವಲ 25 ದಿನಗಳಲ್ಲಿ ತಮ್ಮ ಕಚೇರಿಯ ಅಂದ ಹೆಚ್ಚಿಸಿದ್ದಾರೆ ಎಂದರು. ಏನ್ ಮಾಡೋದು, ಆರಂಭದಲ್ಲಿ ನಾವೇನ್ ಮಾಡಿದ್ವಿ, ಹಳೆಯ ಕಡತಗಳನ್ನೆಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ಒಂದು ರೆಕಾರ್ಡ್ ರೂಮ್ ಮಾಡಿಬಿಟ್ಟು ಅಲ್ಲಿ ನೀಟಾಗಿ ಜೋಡಿಸ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ. ನಂತರದಲ್ಲಿ ಇದಕ್ಕೆಲ್ಲ ಸುಣ್ಣ ಬಣ್ಣ ಮಾಡಬೇಕು ಅಂತ. ಹಾಗಾಗಿ ನಮ್ಮಲ್ಲಿ ಇಲಾಖೆಯಲ್ಲಿ ಯಾವುದೇ ಬಜೆಟ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಸುತ್ತಮುತ್ತ ಇರತಕ್ಕಂಥ ಅನೇಕ ಶಿಕ್ಷಕರು ಮತ್ತು ಹೊರಗಡೆ ಇರತಕ್ಕಂಥ ಸಹಕಾರದಿಂದ ಏನಾಯಿತು, ಇಡೀ ಕಟ್ಟಡಕ್ಕೆ ಎಲ್ಲವನ್ನು ಕೂಡ ನಾವು ಅಚ್ಚುಕಟ್ಟಾಗಿ ನಾವು ಬಣ್ಣವನ್ನು ಹೊಡೆದ್ವಿ. ಈ ರೀತಿ ನಮ್ಮ ಎಲ್ಲ ಒಂದು ಕಸ್ತೂರಂಗಪ್ಪ ಇರ್ಬೋದು, ಮಲ್ಲೇಶ್ ಸುಣಗಾರ್ ಇರ್ಬೋದು, ಗೋಪಿನಾಯ್ಕ ಇರ್ಬೋದು, ಪ್ರಹ್ಲಾದ್ ಇರ್ಬೋದು, ಈ ರೀತಿ ಎಲ್ಲ ಶಿಕ್ಷಕರನ್ನು ಕೂಡ ಚಿತ್ರಕಲಾ ಶಿಕ್ಷಕರು ನಮ್ಮ ಒಂದು ಈ ಬಿಇಒ ಕಚೇರಿಗೆ ಮೆರುಗನ್ನು ನೀಡಲು ಒಂದು ರಜೆಯ ಸಂದರ್ಭವನ್ನು ಬಹಳಷ್ಟು ಕೋವಿಡ್ನಲ್ಲಿ ಇರ್ತಕ್ಕಂಥ ರಜೆಯ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ. ನಮ್ಮ ಒಂದು ಕಚೇರಿಗೆ ಅದ್ಭುತವಾದ ಮೆರುಗನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 6,257 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಇದರಿಂದಾಗಿ ಒಟ್ಟಾರೆ ಸೋಂಕು ಪ್ರಕರಣ 1,88,611ಕ್ಕೆ ಏರಿಕೆಯಾಗಿದೆ. ನಿನ್ನೆ 6,473 ಮಂದಿ ಗುಣಮುಖರಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 1,05,599ಕ್ಕೆ ಏರಿಕೆಯಾಗಿದ್ದು, 79,606 ಸಕ್ರಿಯ ಪ್ರಕರಣಗಳಾಗಿವೆ. ರಾಜ್ಯದಲ್ಲಿ ನಿನ್ನೆ 86 ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಒಟ್ಟಾರೆ ಮೃತಪಟ್ಟವರ ಸಂಖ್ಯೆ 3,398ಕ್ಕೆ ಏರಿಕೆಯಾಗಿದೆ. ತೀವ್ರ ನಿಗಾ ಘಟಕದಲ್ಲಿ 699 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ ತಿಳಿಸಿದೆ. ಬೆಂಗಳೂರಿನಲ್ಲಿ 1,610 ಮಂದಿಗೆ ಸೋಂಕು ಪತ್ತೆಯಾಗಿದೆ. ಉಳಿದಂತೆ ಬಳ್ಳಾರಿ 736, ಬೆಳಗಾವಿ 575, ಧಾರವಾಡ 276, ದಕ್ಷಿಣ ಕನ್ನಡ 243, ಮೈಸೂರು 238, ಉಡುಪಿ 219, ರಾಯಚೂರು 201, ಶಿವಮೊಗ್ಗ 189, ದಾವಣಗೆರೆ 172, ಕೊಪ್ಪಳ 169, ಕಲಬುರಗಿ 156, ಹಾಸನ 146, ಮಂಡ್ಯ 141, ಬಾಗಲಕೋಟೆ 135, ವಿಜಯಪುರ 121, ಯಾದಗಿರಿ 102, ರಾಮನಗರ 96, ಚಿಕ್ಕಮಗಳೂರು 93, ತುಮಕೂರು 89, ಗದಗ 78,
ಬೀದರ್, ಉತ್ತರ ಕನ್ನಡ ತಲಾ 73, ಚಾಮರಾಜನಗರ 72, ಕೋಲಾರ 69, ಚಿತ್ರದುರ್ಗ 47, ಕೊಡಗು 41, ಹಾವೇರಿ 36, ಚಿಕ್ಕಬಳ್ಳಾಪುರ 33 ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ 28 ಪ್ರಕರಣಗಳು ದೃಢಪಟ್ಟಿವೆ. ದೇಶದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕಂಟೈನ್ಮೆಂಟ್ ವಲಯದ ಕಾರ್ಯತಂತ್ರ, ಸೋಂಕು ಪತ್ತೆ ಪರೀಕ್ಷೆಗಳ ಹೆಚ್ಚಳ ಮತ್ತು ಚಿಕಿತ್ಸಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳ ಪರಿಣಾಮ ದೇಶದಲ್ಲಿ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ 70% ಗಡಿ ದಾಟಿದೆ. ಮರಣ ಪ್ರಮಾಣ 2% ಕಡಿಮೆಯಾಗಿದೆ. ಒಟ್ಟಾರೆ 16,39,599 ಸೋಂಕಿತರು ಗುಣಮುಖರಾಗಿದ್ದು, ಚೇತರಿಕೆಯ ಪ್ರಮಾಣ 70.38ಕ್ಕೆ ಏರಿಕೆಯಾಗಿದೆ. 46,091 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ 1.98ಕ್ಕೆ ಇಳಿಕೆಯಾಗಿದೆ. 6,43,948 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 27.64ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂಕಿ-ಅಂಶ ನೀಡಿದೆ. ಜಾಗತಿಕವಾಗಿ ಕೊರೋನಾ ಸೋಂಕಿತರ ಸಂಖ್ಯೆ 2,52,191ಕ್ಕೆ ಏರಿಕೆಯಾಗಿದೆ. 7,45,928 ಸೋಂಕಿತರು ಮೃತಪಟ್ಟಿದ್ದು, 1,34,41,866 ಮಂದಿ ಸೋಂಕಿತರು ಗುಣಮುಖರಾಗಿದ್ದಾರೆ. ಅಮೆರಿಕದಲ್ಲಿ ಸೋಂಕಿತರ ಸಂಖ್ಯೆ 53,05,957ಕ್ಕೆ ಏರಿಕೆಯಾಗಿದ್ದು, 1,67,749 ಮಂದಿ ಮೃತಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೆಆರ್ಹಳ್ಳಿ ಗೇಟ್ ಬಳಿ ಚಲಿಸುತ್ತಿದ್ದ ಖಾಸಗಿ ಬಸ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡು ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಈ ದುರ್ಘಟನೆಯಲ್ಲಿ 5 ಸಜೀವ ದಹನವಾಗಿದ್ದಾರೆ. ವಿಜಯಪುರದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಈ ಬಸ್ನಲ್ಲಿ 2 ಮಹಿಳೆಯರು ಮತ್ತು 3 ಮಕ್ಕಳು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದ್ದು, ಗಾಯಗೊಂಡವರನ್ನು ಹಿರಿಯೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. 72 ತಾಸಿನಲ್ಲಿ ಪರೀಕ್ಷೆ ನಡೆಸಿ ಕರ್ನಾಟಕ ಸೇರಿ 10 ರಾಜ್ಯಗಳ ಸಂವಾದದಲ್ಲಿ ಪ್ರಧಾನಿ ಮೋದಿ ಸೂಚನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಿಂದಾಗಿ ಬೆಂಗಳೂರಿನ ಡಿಜೆ ಹಳ್ಳಿ ಬಳಿ ಉದ್ವಿಗ್ನ ಪರಿಸ್ಥಿತಿ, ಗೋಲಿಬಾರ್ಗೆ 2 ಸಾವು, ದುಷ್ಕರ್ಮಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ, ಮುಖ್ಯಮಂತ್ರಿ ಯಡಿಯೂರಪ್ಪ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು, ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು. ಇಂದು ವಿಶ್ವ ಆನೆ ದಿನ. ಆನೆ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ ಕರೆ. ಯೂರಿಯಾ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆಯತ್ತ, ಆಮದು ತಗ್ಗಿಸಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಟಿಡಿ ಚಂದನದಲ್ಲಿ. ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್. Present sir. Present teacher. Yes sir. Yes sir. Yes teacher. Present ma'am. Hello children, how are you all? Hope you are all doing fine. Let me welcome you all to the school readiness program for 8th standard. Children, why don't we listen to a beautiful song and come back? Yes, indeed, it's a very beautiful day, isn't it, children? Yes, it's a beautiful day for running in the sun and also to share an ice cream, right? Here, do you know, children, which are the 3 very small but important words in English language? Yes, they are a, an and the. Here, children, they are called as, yes, articles. Articles are words that define a noun as specific or general. We use articles to point out or refer to nouns in conversation and writing. Now, for example, Mr. Ram is sitting in a park and looking at an advertisement in the newspaper. Now, look at the word park, advertisement and newspaper. You all know what is it? Yes, they are nouns. And the words a, an and the. What are they doing there? They are pointing out the nouns here. Right? Now, there are 2 kinds of articles, children. One is definite article the, another one is indefinite article a and an. Now, we shall see the definite article the. What is it? It is used to refer to specific or particular nouns. For example, are you going to the trip this weekend? Seema is writing in the book.
Yes. Now we shall see some rules to use the definite article the. Now the is used with the names of river, seas, oceans and bays. For example, the Ganga, the Arabian Sea, the Indian Ocean and the Bay of Bengal, children. We use the before the names of banks and hotels. For example, the State Bank of India and the hotel Taj Mahal. We use it before the kings and queen. For example, the King of Mysore and the Queen of England. But when we are referring to their names, we don't use the. We just say King Eduvir Chamraja Vadiyar and we say Queen Elizabeth. Okay. Now we use it before the names of musical instruments. For example, the piano, the veena and the guitar. We also use it before the adjectives to refer to a whole group of people. For example, she has given a lot of money to the poor. Here the word poor is referring to the whole group of people, children. Now we use it before the names of Ghats, mountain ranges and waterfalls. For example, the Western Ghats and the Abbey Falls. Before the singular nouns to represent all of the kind. For example, see here, the whale is in danger of being extinct. Here, the whale is representing its whole class. Now, it is used with the countries that have plural names. For example, the Netherlands, the Philippines, okay, and used before the countries that include the words republic, kingdom and states. For example, the United States, the United Kingdom and the Republic of Ireland. Now, the is used in the superlative degree also. For example, Rajasthan is the largest state in India in terms of area. Now, it's also used before the objects that are unique. For example, the world, the sky and the moon. Now, before the ordinal numbers. Now, what are these ordinal numbers, children? An ordinal number is a number that tells the position of something in a list, such as first, second, third, fourth, fifth, etc. For example, look at this. He is Neil Armstrong, right? On July 28, 1969, Neil Armstrong became the first human to step on the moon. Next, as we saw the, we shall see the indefinite article a and an. Now, watch this video and come back. Okay, did you like the video? Yes, as the video says, we use the article a before singular countable nouns. It is used before the nouns that begin with the consonant sound.
For example, a boy, a tiger, a car and a dog. But you need to remember certain things, children. For example, now look at these words, a user, a university, a union. You must be wondering why U is highlighted there. Because here it sounds like U, Y-O-U, and you know that Y, it is a consonant sound, and that is why we are using the article A there. Okay, so we say a user, a university and a union. Children, do you all play football? If you have played football, you will recognize him. Yes, he is Cristiano Ronaldo. He is a European football player. Here, the word European sounds like U, the beginning of European. When you say European, you say U, right? And again, it begins with the consonant sound Y. And so, we have to use the article A before European. Now, what is this? It's a 1 rupee coin. When you say 1, the pronunciation is V. V, it's a consonant sound. And so, you should say a 1 rupee coin. Now, we shall see the article an. Okay. Now, an is used before singular nouns beginning with the vowel A, E, I, O, U. Right. Now, for example, an elephant, an umbrella. So, let's remember some rule regarding the use of an, children. Here, an is added to nouns starting with silent H. For example, an hour, an honest man, an honorable person. Here, H is silent in all these words. For example, hour, honest and honorable. We don't say honor, honest. Okay. Now, A is used before words starting with pronouns H. Now, for example, a horse, a hat, a house. Okay. Now, this is my friend Sudhir. Sudhir is an MBBS doctor. Now, again you are wondering why M is highlighted and why I have used an there. Yes, because M sounds like A. The A is a vowel sound, right? So, we are using an before MLA, the word MLA, and an before MP. Now, A and an is also used before adjectives depending on the initial sound of the adjective. For example, a good idea, a broken egg, see here, and an excellent view. Okay, see here, good, broken and excellent, all these are adjectives. Okay. Children, why don't we check your comprehension now? Now, fill in the blanks choosing the suitable article from the given choices. All pupils must obey dash rules of the school. Okay, now see the choices, children. You have to tell me which is the correct article to be used. Yes, you have to use the article the. Very good, children. Now, let me go to the second question. The teacher read dash interesting article from the newspaper. So, which article will you use? A and the? Yes, we have to use the article and because here interesting begins with a vowel sound. Now, Danny is dash honest man. See the options A and the. Now, which one will we use? Yes, and because here H is silent and so it's taking the article and there. Very good, children. Now, why don't you complete the story by filling the correct articles in the blanks? Yes. Dash man walks into dash shop and sees dash cute little dog. He asks dash shopkeeper, does your dog bite? Okay, now will you insert the correct articles, children? Yeah, it is a man walks into a shop and sees a cute little dog. He asks the shopkeeper, right? Now,
Let's continue the story. Dash shopkeeper says, "No, my dog does not bite." Dash man tries to pet dash dog and the dog bites him. Now, what are the articles to be used here? The, and again the. Very good, children. So, what happened? "Ouch," he says. "I thought you said your dog does not bite." Dash shopkeeper replies, "That is not my dog." So, the article "the" is used here. Very good, children. You all guessed it right. And did you all like the joke? Yes. Congratulations. You have done a good job, children. Now, look at the story of Gubbi and her questions, children. Once, there lived a pretty girl called Gubbi. She loved walking. As she walked, many questions would pop up in her head. Why does the sun shine brightly? Where is the horse running to? What gives color to the flowers? How does the bird fly so high? Which is the highest mountain peak? When will the school reopen? Who will be my friend this year? This way, her questions never ended. So, which are the WH questions that she used? When, how, why, where, which, who, and what. Now, these are called as WH question words. Now, in English, there are two basic types of questions. For example, WH questions and yes or no type of questions. WH question words are used to elicit particular kinds of information. So, they are called as information seeking questions. Now, let us see some of the question words. Here we have taken what. What is used to ask for information about something or someone. For example, what is your name? What is the sound? Now, when is used to ask about the time that something happened or will happen. For example, when did they go to trip? When will the train arrive? Yes. Now, we use where to ask question about place or position. For example, where is Taj Mahal? Where is the apple? Which is used to ask information about one of a limited number of things. For example, which is the biggest flower in the world? Do you know, children? It is Rafflesia. And also we use which for asking for choice. For example, which dress shall I wear? Now, who or whom is used to ask what or which person. For example, who is your teacher as a subject? Whom are you talking to? Here, whom is used as an object, children. Now, whose to ask about position or ownership? Whose cat is this? Yes. Now, why to ask for a reason? Why are you late to school? Why don't is used to make a suggestion. For example, here the old man is telling the doctor, I feel very tired. So, doctor is suggesting, why don't you eat properly? Now, how is used to ask about the way in which something is done. For example, how to draw a car. Now, here children, how is added to adjective or adverb to ask about extent or degree. For example, how far is used to ask about the distance. How far is the school from your home? How big to ask about space. How big is your room? So your answer could be, it's huge, it is 200 square feet. How long is used to ask about the amount of time needed to do something. For example, how long will it take to build a house?
Now look at this, children. How many and how much? We use this to ask about a quantity of a noun. For example, how much is used for uncountable nouns. For example, how much water do you drink every day? And how many is used for countable nouns. For example, how many apples are there in the basket? See here, you can count 3, right? Now, how often is used to refer to past, present or future situations? For example, how often do you plan to play tennis this summer? Yes. Now, let's assess how much you have learnt, okay? Now, you need to drag WH question words into the answer area to complete this exercise. Who, what, when, where, how, why, whose and which. Okay, are you all ready, children? Yes. So, your question starts now. Write down these questions, children. Dash book is this? Dash is your name? Dash are you from? Dash is your birthday? Dash is your best friend, Deepak or Anil? Dash are you waiting here? Dash do you go to school? By car or by bus? Dash is your new car. So, let us see the answers, children. So, your answers will be, whose book is this? What is your name? Where are you from? When is your birthday? Who is your best friend? Deepak or Anil? Why are you waiting here? How do you go to school? By car or by bus? Which is your new car? I hope you all got it correctly. Good, children. Good job. Now, we shall move to the yes or no type of question. Okay. Here, yes or no type of questions are also called as closed questions. There are only 2 possible responses to it, yes or no, and that is why it is called as yes or no type of question. Now, in order to form yes or no questions, we use helping verbs or auxiliary verbs. They are be form, do form, have form or modal verbs. Now, let's see which are the be forms. Be forms are am, is, was, are and were. To answer these yes or no type of question, we can use the contractions like this. Is not, we can say isn't. Are not, aren't. Was not, wasn't. Were not, weren't. Now, look at this question, children. Am I your friend? So, your answer would be no, you're not, or you can say no, you aren't. Yes, you are. Is this a good restaurant? Your answer could be yes, it is, or no, it is not, or no, it isn't. Are they fishermen? You could say yes, they are, or no, they are not, or they aren't. Was this idea interesting? So, you could say yes, it was, or no, it wasn't. Were they happy? Yes, they were, or you could say no, they were not, or no, they weren't, right? Now, we shall see the have forms, children. Have, has and had. Now, you could use the contracted forms to answer. For example, has not, hasn't, have not, haven't and had not, hadn't. Has your brother left? You could say yes, he has, or no, he hasn't. Have you driven the car before? You could say yes, I have, or no, I haven't. Had Ravi cleaned up the mess before his parents came home? You could say yes, he had, or no, he hadn't. Now, let's go to the do forms, children. Do, does or did. Here, we can use the contracted forms like this. Do not, don't. Does not, doesn't. Did not, didn't.